ತುಳಸಿದಾಸರ ಜೀವನದಲ್ಲಿ ನಡೆದ ಕೆಲವು ಪ್ರಮುಖ ಘಟನೆಗಳನ್ನ ನಾವು ತಿಳ್ಕೊತಾ ಇದ್ವಿ. ಇದು 5ನೇ ಎಪಿಸೋಡ್. ಹನುಮಂತನ ದರ್ಶನವನ್ನ ಪಡೆದ ತುಳಸಿದಾಸರು ಶ್ರೀರಾಮನ ದರ್ಶನವನ್ನ ಮಾಡಿಸ್ಬೇಕಾಗಿ ಬೇಡ್ಕೋತಾರೆ. ಹನುಮಂತನ ಮಾತಿನಂತೆ ಚಿತ್ರಕೂಟದ ಘಾಟ್ನ ಆಶ್ರಮವೊಂದರಲ್ಲಿ ತುಳಸಿದಾಸರು ವಾಸವಾಗಿರ್ತಾರೆ. ಒಂದು ದಿನ ಕಮದ್ಗಿರಿ ಅನ್ನೋ ಒಂದು ಬೆಟ್ಟದ ಪರಿಕ್ರಮವನ್ನ ಮಾಡೋಕ್ ಹೋದ ತುಳಸಿದಾಸರು ಇಬ್ಬರು ಯುವರಾಜರು ಹಸಿರು ನಿಲುವಂಗಿಯನ್ನ ಉಟ್ಟು ಕುದುರೆ ಮೇಲೆ ಹೋಗ್ತಿರೋದನ್ನ ನೋಡ್ತಾರೆ. ಇದನ್ನ ನೋಡ್ತಾ ಇರಾದ್ರೂ ಅದ್ರ ಕಡೆ ಹೆಚ್ಚು ಗಮನ ಕೊಡಲ್ಲ. ವಾಪಸ್ ಬಂದ್ಮೇಲೆ ಹನುಮಂತ ತುಳಸಿದಾಸರಿಗೆ ರಾಮ ಮತ್ತೆ ಲಕ್ಷ್ಮಣರ ದರ್ಶನವಾಯ್ತಾ ಅಂತ ಕೇಳ್ತಾರೆ. ತುಳಸಿದಾಸರಿಗೆ ತುಂಬಾ ಬೇಜಾರಾಗತ್ತೆ. ನನ್ನ ಕಣ್ಣುಗಳೇ ನನಗೆ ಶತ್ರುಗಳಾದ್ವು ಅನ್ನೋದನ್ನ ತುಳಸಿದಾಸರು ಗೀತಾವಳಿಯಲ್ಲಿ ತಿಳಿಸಿದ್ದಾರೆ. ಹನುಮಂತ ಮರುದಿನ ಮತ್ತೊಮ್ಮೆ ನಿನಗೆ ಶ್ರೀರಾಮನ ದರ್ಶನವಾಗತ್ತೆ ಅಂತ ಹೇಳ್ತಾರೆ. ಮಾಘ ಮಾಸದ ಬುಧವಾರ ಅಮಾವಾಸ್ಯೆಯ ದಿನ ಅದು. ತುಳಸಿದಾಸರು ಗಂಧವನ್ನ ತೇಯ್ತಾ ಕೂತಿರ್ತಾರೆ. ಆಗ ಪುಟ್ಟ ಹುಡುಗನೊಬ್ಬ ಬಂದು ತುಳಸಿದಾಸರಿಗೆ ಗಂಧದ ತಿಲಕವನ್ನ ಇಡೋಕೆ ಕೇಳ್ತಾರೆ. ಈ ಬಾರಿ ಹನುಮಂತನ ಅನುಗ್ರಹ ಇದ್ದಿದ್ರಿಂದ ತುಳಸಿದಾಸರು ಶ್ರೀರಾಮನನ್ನ ಗುರುತಿಸ್ತಾರೆ. ರಾಮನನ್ನ ನೋಡ್ತಾ ಮಂತ್ರ ಮುಗ್ಧರಾಗ್ತಾರೆ. ಆಗ ಬಾಲರಾಮರೇ ತುಳಸಿದಾಸರಿಗೆ ಚಂದನದ ತಿಲಕವನ್ನ ಹಚ್ಚಿ ತಾವೂ ಹಚ್ಕೊಂಡು ಅಲ್ಲಿಂದ ಕಣ್ಮರೆಯಾಗ್ತಾರೆ.